ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿದು ಚಾಪ್ಟರ್ ನಂಬರ್ 5 ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಎಂಬ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಏನೇನು ತಿಳಿತೀವಿ ನೋಡೋಣ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಬ್ರಹ್ಮ ಸಮಾಜ್ ಆ್ಯಂಡ್ ಇಟ್ಸ್ ರಿಫಾರ್ಮ್ಸ್. ಸೊ ಬ್ರಹ್ಮ ಸಮಾಜ್ ಎಂಬ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅದರದ್ದು ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಮತ್ತು ಅದರದ್ದು ರಿಫಾರ್ಮ್ಸ್ ಏನೇನಾಯಿತು, ರಿಫಾರ್ಮೇಷನ್ ಯಾವ್ಯಾವುದು ಅಂತ ನೋಡ್ತೀವಿ. The establishment of Arya Samaj and its reforms, the reforms of Prarthana Samaj, the teachings of Satya Sodhaka Samaj, Alaighar movement, the teachings of Ramakrishna mission. ಸೊ ಈ ಒಂದು ಚಾಪ್ಟರ್ದು ಮೇನ್ ಕಾನ್ಸೆಪ್ಟ್ ಏನಂದರೆ ರಿಫಾರ್ಮೇಷನ್. ಸೊ ಸಮಾಜದಲ್ಲಾಗಿರುವಂಥ ಒಂದು ಚೇಂಜಸ್ಸು, ಒಳ್ಳೆಯ ರೀತಿಯಲ್ಲಾಗಿರುವಂಥ ಚೇಂಜಸ್ಸು. ಸೊ ಆ ಒಂದು ಚೇಂಜಸ್ ಬರುವಾಗ ಸುಮಾರು ಅಸೋಸಿಯೇಷನ್ಸ್ ಬರುತ್ತೆ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮಾಜಗಳು ಬರುತ್ತೆ. ಆ ಒಂದು ಸಮಾಜಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಪ್ರಾರ್ಥನಾ ಸಮಾಜ್, ಸತ್ಯಶೋಧಕ ಸಮಾಜ್, ಅಲೆಗಾರ್ ಮೂವ್ಮೆಂಟ್ ಮತ್ತು ರಾಮಕೃಷ್ಣ ಮಿಷನ್. ಓಕೆ, ಸೊ ಇದ್ರ ಬಗ್ಗೆ ಈಗ ನಾವು ಡೀಟೇಲ್ಡ್ ಆಗಿ ನೋಡ್ತೀವಿ. ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ದ 19th century ಇನ್ ಇಂಡಿಯನ್ ಹಿಸ್ಟ್ರಿ ಈಸ್ ರೆಫರ್ಡ್ ಟು ಆಸ್ ದ ಪೀರಿಯಡ್ ಆಫ್ ಇಂಡಿಯನ್ ರಿನೈಸೆನ್ಸ್. ಸೊ ಇಲ್ಲಿ ಒಂದು ಹೊಸ ಟರ್ಮ್ನ ನೀವು ನೋಡ್ಬೋದು, ರಿನೈಸೆನ್ಸ್ ಅಂತ. ಸೊ ರಿನೈಸೆನ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರಿನೈಸೆನ್ಸ್ ಅಂದರೆ ಒಂದು ಹೊಸ ಒಳ್ಳೆಯ ರೀತಿಯಲ್ಲಿರುವಂಥ ಯುಗ. ಸೊ ಹೊಸ ಯುಗ, ಅದ್ರ ಮೀನಿಂಗ್ ಏನಂದರೆ ಎನ್ಲೈಟ್ಮೆಂಟ್ ಅಂತ. ಸೊ ಜನರಲ್ಲಿ ಒಂದು ಒಳ್ಳೆಯ ರೀತಿಯ ಜ್ಞಾನವನ್ನು ಮೂಡಿದೆ, ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಲಾಜಿಕಲಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ರಿನೈಸೆನ್ಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಇಂಥ ಒಂದು ರಿನೈಸೆನ್ಸು 19th centuryಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಂಡಿಯನ್ಸ್ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ವೆಸ್ಟರ್ನ್ ಸಿವಿಲೈಸೇಷನ್. ಸೊ ವೆಸ್ಟರ್ನ್ ಸೈಡಲ್ಲೆಲ್ಲ ಸುಮಾರು ಸಿವಿಲೈಸೇಷನ್ಸ್ ಆಗ್ತಾ ಇರುತ್ತೆ. ಸೊ ರಿನೈಸೆನ್ಸ್ ಇನ್ ಯುರೋಪ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಇಂಡಿಯನ್ಸಿಗೆಲ್ಲ ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆ್ಯಸ್ ಅ ರಿಸಲ್ಟ್ ದೇ ಗಾಟ್ ದ ಅಡ್ವಾಂಟೇಜ್ ಆಫ್ ಇಂಗ್ಲೀಷ್ ಎಜುಕೇಷನ್. ಸೊ ಆವಾಗ ಇಂಡಿಯನ್ಸಿಗೆ ಇಂಗ್ಲೀಷ್ ಎಜುಕೇಷನ್, ವೆಸ್ಟರ್ನ್ ಎಜುಕೇಷನ್ದು ಒಂದು ಅಡ್ವಾಂಟೇಜ್ ಸಿಗುತ್ತೆ. ರ್ಯಾಷನಲಿಸಮ್ ಗ್ರೀವ್ ಅಮಂಗ್ ಇಂಡಿಯನ್ಸ್. ಸೊ ರೇಷನಲಿಸಮು ಇಂಡಿಯನ್ಸಲ್ಲಿ ಭಾವನೆ, ಒಂದು ರೇಷನಲಿಸಮ್ ಅಂದರೆ ತಮ್ಮ ಒಂದು ದೇಶದ ಬಗ್ಗೆ, ಅವ್ರದ್ದೇ ಬೇರೆ ನಮ್ಮದೇ ಬೇರೆ ಅನ್ನೋದು ಒಂದು ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಇಟ್ ಈಸ್ ಅ ವೆಲ್ ನೋನ್ ಫ್ಯಾಕ್ಟ್ ದಟ್ ದಿಸ್ ರೇಷನಲ್ ಆಟಿಟ್ಯೂಡ್ ಸ್ಟಿಮ್ಯುಲೇಟೆಡ್ the Indians to question superstitions and contradictions in their tradition and also became aware of their own interests. ಸೊ ಆವಾಗ ಇಂಡಿಯನ್ಸು ಎಜುಕೇಟೆಡ್ ಆದಾಗ ಅವ್ರದ್ದೇ ಒಂದು ಟ್ರೆಡಿಷನಲ್ಲಿರುವಂಥ ಮೂಢನಂಬಿಕೆಗಳ ಮೇಲೆಲ್ಲ ಅವರು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನಮ್ಮ ಒಂದು ಟ್ರೆಡಿಷ್ನಲ್ ಒಂದು ಸಿಸ್ಟಮಲ್ಲಿ ಏನೇನು ಕೊರತೆಗಳಿದೆ ಅಂತ ಎಲ್ಲ ಅವರು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ರೇಷನಲಿಸಮ್ ಅಂತ ಕರಿತೀವಿ. However, modern researchers are of the opinion that even in the pre-British period, in spite of the absence of English language, Indians had a scientific outlook and were rational. ಸೊ ಈಗ ಮಾಡರ್ನ್ ರಿಸರ್ಚರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಿಟಿಷ್ ಎಜುಕೇಷನ್ ಬರೋಕ್ಕಿಂತ ಮೊದಲೇನೂ ಸಹ ಸುಮಾರು ಇಂಡಿಯನ್ಸು ಇಂಥ ಒಂದು ಮೂಢನಂಬಿಕೆಗಳ ವಿರುದ್ಧ ಇದ್ದರು ಅಂತ ಹೇಳ್ತಾರೆ. Western thought introduced the ideas of democracy, freedom, equality and nationalism to Indians. ಸೊ ವೆಸ್ಟರ್ನ್ ಎಜುಕೇಷನ್ನು ಮತ್ತು ವೆಸ್ಟರ್ನಲ್ಲಾಗಿರುವಂಥ ಒಂದು ರಿವಲ್ಯೂಷನ್ಸು, ರಿಫಾರ್ಮೇಷನ್ಸ್ ಇಂದೆಲ್ಲ ಇಂಡಿಯನ್ಸಿಗೆ ಒಂದು ಭಾವನೆ ಮತ್ತು ಅವ್ರಿಗೆ ಸುಮಾರು ಟರ್ಮ್ಸ್ ಬಗ್ಗೆ ಅರ್ಥ ಆಗುತ್ತೆ. ಡೆಮೋಕ್ರಸಿ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೇನು, ಫ್ರೀಡಮ್ ಅಂದ್ರೇನು ಅಂದರೆ ಸ್ವತಂತ್ರ ಅಂದ್ರೇನು, ಇಕ್ವಾಲಿಟಿ ಅಂದ್ರೇನು ಅಂದರೆ ಸಮಾನತೆ ಅಂದ್ರೇನು, ನ್ಯಾಷನಲಿಸಮ್ ಅಂದ್ರೇನು ಅಂದರೆ ರಾಜ್ಯದ ಒಂದು ಪ್ರೀತಿ ಅಂದ್ರೇನು ಅಂತೆಲ್ಲ ಗೊತ್ತಾಗತ್ತೆ ಇಂಡಿಯನ್ಸಿಗೆ. ಮೆನಿ ಹೂ ವೇರ್ ಎನ್ಲೈಟೆಂಡ್ ಬೈ ವೆಸ್ಟರ್ನ್ ಎಜುಕೇಷನ್ ಟ್ರೈ ಟು ಬ್ರಿಂಗ್ ಇನ್ ರಿಫಾರ್ಮ್ಸ್. ಸೊ ಯಾರ್ಯಾರಿಗೆ ವೆಸ್ಟರ್ನ್ ಎಜುಕೇಷನ್ ಅಂದರೆ ಇಂಗ್ಲೀಷ್ ಸಿಸ್ಟಮ್ ಆಫ್ ಎಜುಕೇಷನಿಂದ ಅವ್ರಿಗೆ ಎಜುಕೇಷನ್ ಪಡೆದಿದ್ದಾರೋ ಅವರಲ್ಲಿ ಒಂದು ಎನ್ಲೈಟ್ಮೆಂಟ್ ಅಂದರೆ ಅವ್ರದ್ದೊಂದು ಲಾಜಿಕಲಿ ಥಿಂಕ್ ಮಾಡುವ ಒಂದು ಕೆಪಾಸಿಟಿ ಉಂಟಾಗತ್ತೆ ಮತ್ತು ರಿಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ ದಿಸ್ ಕಾಂಟೆಕ್ಸ್ಟ್ ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ, ಮಹಾದೇವ ಗೋವಿಂದ ರಣದೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಎನಿ ಬೆಸೆಂತ್, ಸಯೀದ್ ಅಹಮದ್ ಖಾನ್ ಆ್ಯಂಡ್ ಅದರ್ಸ್ ವರ್ಕ್ ಟುವರ್ಡ್ಸ್ ದ ಸೋಷಿಯಲ್ ರಿಫಾರ್ಮ್ಸ್. ಸೊ ಇಲ್ಲಿ ಸುಮಾರು ಹಲವಾರು ಇಂಪಾರ್ಟೆಂಟ್ ಸೋಷಿಯಲ್ ರಿಫಾರ್ಮಿಸ್ಟ್ ಎಲ್ಲ ನಮ್ಗೆ ಕಂಡು ಬರುತ್ತೆ. ಯಾರ್ಯಾರಂದರೆ ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ, ಮಹಾದೇವ ಗೋವಿಂದ ರಣದೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಅನಿ ಬೆಸೆಂತ್ ಮತ್ತು ಸಯೀದ್ ಅಹಮದ್ ಖಾನ್. ಓಕೆ, ಸೊ ಇವರೆಲ್ಲರೂ ಯಾವ್ಯಾವ ಥರದ ಒಂದು ರಿಫಾರ್ಮೇಷನ್ಸ್ ಮಾಡಿದ್ರಂತ ನಾವೀಗ ನೋಡ್ತೀವಿ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ರಾಜಾ ರಾಮಮೋಹನ್ ರಾಯ್. ಓಕೆ, ಸೊ ಇವರು ಒಂದು ಅಸೋಸಿಯೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಅಸೋಸಿಯೇಷನ್ ಹೆಸರು
ಬ್ರಹ್ಮೋ ಸಮಾಜ್. ಓಕೆ, ಈಗ ಬ್ರಹ್ಮ ಸಮಾಜ್ ಬಗ್ಗೆ ತಿಳಿಯೋಣ. ರಾಮ್ ಮೋಹನ್ ರಾಯ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಹ್ಮ ಸಮಾಜ್. ಸೊ ಬ್ರಹ್ಮ ಸಮಾಜ ಎಸ್ಟಾಬ್ಲಿಷ್ ಮಾಡೋದಕ್ಕೆ ರಾಜಾ ರಾಮ್ ಮೋಹನ್ ರಾಯ್ ತುಂಬ ಇಂಪಾರ್ಟೆಂಟ್ ಸ್ಥಾನವನ್ನು ಹೊಂದಿದ್ದಾರೆ. ಹಿ ಹ್ಯಾಸ್ ಬೀನ್ ಕಾಲ್ಡ್ ದ ಫಾದರ್ ಆಫ್ ದ ಇಂಡಿಯನ್ ರೆನೆಸೆನ್ಸ್. ಸೊ ಇಂಡಿಯಾದಲ್ಲಿ ಒಂದು ಎನ್ಲೈಟ್ಮೆಂಟ್ ಬರಬೇಕಂದ್ರೆ ಇವರೇ ಮೇನ್ ಕಾರಣ ಅಂತ ಕರೀತಾರೆ. ಸೊ ಇಂಡಿಯನ್ ರೆನೈಸೆನ್ಸ್ದು ಪಿತಾಮಹ ಅಂತ ಇವ್ರು ಕರೀತಾರೆ. ಹಿ ಹ್ಯಾಡ್ ರಿಸೀವ್ಡ್ ಎಕ್ಸಲೆಂಟ್ ಎಜುಕೇಷನ್. ಸೊ ಇವರಿಗೆ ಒಳ್ಳೆ ರೀತಿಯಲ್ಲಿ ವೆಸ್ಟರ್ನ್ ಎಜುಕೇಷನ್ ಸಿಕ್ಕಿರುತ್ತೆ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಮೆನಿ ಲ್ಯಾಂಗ್ವೇಜಸ್ ಲೈಕ್ ಸಾಂಸ್ಕ್ರಿತ್, ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಆ್ಯಂಡ್ ಅದರ್ಸ್. ಸೊ ಇವರಿಗೆ ಸುಮಾರು ಭಾಷೆಗಳಲ್ಲಿ ಮಾತಾಡೋಕ್ಕೆ ಬರೆಯೋಕ್ಕೆಲ್ಲ ಗೊತ್ತಿರುತ್ತೆ. ಸಂಸ್ಕೃತ, ಅರೇಬಿಕು, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಎಕ್ಸೆಟ್ರಾ. ಓಕೆ, he had studied the culture and the principles of religions like Hinduism, Islam, Sufi, Christianity and Buddhism. ಸೊ ಅವರು ಹಲವಾರು ರಿಲಿಜಿಯನ್ಸನ್ನು ಅವರು ಡೀಟೇಲ್ಡ್ ಆಗಿ ರಿಸರ್ಚ್ ಮಾಡಿರ್ತಾರೆ. ಎಕ್ಸಾಂಪಲ್ಸು ಹಿಂದೂಯಿಸಮ್, ಇಸ್ಲಾಂ, ಸೂಫಿ, ಕ್ರಿಶ್ಚಿಯಾನಿಟಿ ಮತ್ತು ಬುದ್ಧಿಸಮ್. ಓಕೆ, ರಾಜ ರಾಮಮೋಹನ್ ರಾಯ್ ಸ್ಟಡಿಡ್ ದ ಉಪನಿಷತ್ಸ್ ಆ್ಯಂಡ್ ಕ್ವಶನ್ ದ ಪ್ರಾಕ್ಟೀಸ್ ಆಫ್ ಐಡಿಯಲ್ ವರ್ಷಿಪ್. ಸೊ ಅವರು ಉಪನಿಷತ್ಸ್ ಅಂದರೆ ನಮ್ಮ ವೇದ ಗ್ರಂಥಗಳನ್ನೆಲ್ಲ ಓದಿ ಅವರು ಅವರು ಸುಮಾರು ಕ್ವಶನ್ಸ್ನ ಮಾಡ್ತಾರೆ. ಅಂದರೆ ಸೂಪರ್ಸ್ಟಿಷನ್ಸ್ ಮೇಲೆಲ್ಲ ಕ್ವಶನ್ ಮಾಡ್ತಾರೆ, ಮೂಢನಂಬಿಕೆಗಳ ಮೇಲೆ ಕ್ವಶನ್ ಮಾಡ್ತಾರೆ. ಮೇನಾಗಿ ಅವರು ಮೂರ್ತಿ ಪೂಜೆಯ ಮೇಲೆ ಅವರು ಕ್ವಶನ್ ಮಾಡ್ತಾರೆ. ಹಿ ಆರ್ಗ್ಯೂಡ್ ದಟ್ ಮಾಡರ್ನ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಎಜುಕೇಷನ್ ವೆರ್ ಎಸೆನ್ಷಿಯಲ್ ಫಾರ್ ಆನ್ ಇಂಡಿಯನ್ ರಿವೈವಲ್. ಸೊ ಇಂಡಿಯನ್ಸು ಆಲ್ರೆಡಿ ಒಂಥರ ಅರ್ಧ ಸತ್ತೋಗಿರೋ ಥರ ಇದ್ದಾರೆ. ಸೊ ಅವರೆಲ್ಲರೂ ಮತ್ತೆ ಬದುಕೋ ಹಂಗೆ ಮಾಡಬೇಕಂದ್ರೆ ಇಂಗ್ಲೀಷ್ ಎಜುಕೇಷನ್, ವೆಸ್ಟರ್ನ್ ಎಜುಕೇಷನ್ ಇಂಪಾರ್ಟೆಂಟು, ಮತ್ತು ಮಾಡರ್ನ್ ಸೈನ್ಸ್ ಥ್ರೂ ನಾವು ಲಾಜಿಕಲಿ ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ. ಹಿ ಅಪೋಸ್ ದ ಎಕ್ಸ್ಪ್ಲಾಟೇಷನ್ ಆಫ್ ವುಮೆನ್. ಸೊ ಹೆಂಗಸರ ಒಂದು ಶೋಷಣೆ ವಿರುದ್ಧ ಅವ್ರು ನಿಲ್ತಾರೆ. ಹಿ ಲೆಡ್ ಆನ್ ಆರ್ಗನೈಸ್ಡ್ ಅಟ್ಯಾಕ್ ಅಗೇನ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಸತಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್. ಸೊ ನಿಮ್ಗೆ ಗೊತ್ತಿರುತ್ತೆ, ಸುಮಾರು ಸೋಷಿಯಲ್ ಒಂದು ಪಿಶಾಚಿಗಳಿದ್ವು ನಮ್ಮ ಸಮಾಜದಲ್ಲಿ. ಸತಿ ಸಹಗಮನ ಆಗಿರ್ಬೋದು, ಬಾಲ್ಯ ವಿವಾಹ, ಇವೆಲ್ಲ ಸುಮಾರು ಕೆಟ್ಟ ಒಂದು ಪ್ರಾಕ್ಟೀಸಸ್ ಇದ್ವು ಸಮಾಜದಲ್ಲಿ. ಸೊ ಅದನ್ನು ತೊಡೆದಾಕಕ್ಕೆ ಇವರು ಸುಮಾರು ಆರ್ಗನೈಸ್ಡ್ ಅಟ್ಯಾಕ್ಸ್ನ ಮಾಡ್ತಾರೆ. ಆರ್ಥೋಡಾಕ್ಸ್ ಹಿಂದೂಸ್ ಕಂಡೆಮ್ಡ್ ಹಿಮ್ ಫಾರ್ ಸಚ್ ಆ್ಯಕ್ಟ್ಸ್. ಸೊ ಯಾರ್ಯಾರು ಫುಲ್ ಹಿಂದುತ್ವವನ್ನು ನೋಡ್ತಾ ಇರ್ತಾರೆ ಅವರೆಲ್ಲರೂ ರಾಜಾ ರಾಮಮೋಹನ್ ರಾಯ್ನ ವಿರೋಧಿಸ್ತಾರೆ. ಸೊ ಹಿಂದುತ್ವ ಅಂದರೆ ಹಿಂದೂ ರಿಲಿಜಿಯನ್ಗಿಂತ ದೊಡ್ಡ ರಿಲಿಜನ್ ಯಾರೂ ಇಲ್ಲ ಅನ್ನೋರು. ರಾಮ್ ಮೋಹನ್ ರಾಯ್ ಸಪೋರ್ಟೆಡ್ ದ ಪ್ರೊಹಿಬಿಷನ್ ಆಫ್ ಸತಿ ಆ್ಯಕ್ಟ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ವಿಲಿಯಂ ಬೆಂಟಿಂಗ್. ಸೊ ಲಾರ್ಡ್ ವಿಲಿಯಂ ಬೆಂಟಿಂಗು ಸತಿ ಸಹಗಮನದ ವಿರುದ್ಧ ಒಂದು ನಿಷೇಧ ಅಂತ ಒಂದು ಆ್ಯಕ್ಟ್ನ ಜಾರಿಗೆ ತರ್ತಾರೆ. ಸೊ ಅದಕ್ಕೆ ರಾಜಾ ರಾಮಮೋಹನ್ ರಾಯ್ ಸಪೋರ್ಟ್ ಮಾಡ್ತಾರೆ. ಹಿ ಟ್ರೈ ಟು ಡೆವಲಪ್ ರೇಷನಲಿಸಮ್ ಅಮಂಗ್ ದ ಪೀಪಲ್ ಥ್ರೂ ಜರ್ನಲಿಸಮ್. ಸೊ ಜನರಲ್ಲಿ ಈ ಒಂದು ಮೂಢನಂಬಿಕೆಗಳೆಲ್ಲ ಬಿಡಬೇಕು ಅನ್ನೋದನ್ನು ಹೇಗೆ ಮಾಡಿದ್ರು ಅಂದರೆ ಜರ್ನಲಿಸಮ್ ಅಂದರೆ ಮೀಡಿಯಾ ಥ್ರೂ ಮಾಡ್ತಾಯಿದ್ರು. ಟುವರ್ಡ್ಸ್ ದಟ್ ಎಂಡ್ ಹಿ ಸ್ಟಾರ್ಟೆಡ್ ಅ ನ್ಯೂಸ್ ಪೇಪರ್ ಇನ್ ಬೆಂಗಾಲಿ ಕಾಲ್ಡ್ ಸಂವಾದ ಕೌಮುದಿ. ಸೊ ಅವರು ಒಂದು ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡ್ತಾರೆ ಬೆಂಗಾಲಿಯಲ್ಲಿ. ಅದರ ಹೆಸರು ಸಂವಾದ ಕೌಮುದಿ ಅಂತ. ಅದರಲ್ಲಿ ಅವರು ಇಂಥ ಒಂದು ರೇಷನಲ್ ಥಾಟ್ಸ್ನೆಲ್ಲ ಬರೀತಾ ಇದ್ರು. ಬ್ರಹ್ಮ ಸಮಾಜ್ ವಾಸ್ ಇನ್ ದ ಫೋರ್ ಫ್ರಂಟ್ ಆಫ್ ದ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ಸ್ ಇನ್ ದ 19th century. ಸೊ ಇದು ಮೇನ್ ಒಂದು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನಲ್ಲಿ ಮೇನ್ ಅಸೋಸಿಯೇಷನ್ ಆಗಿತ್ತು ಬ್ರಹ್ಮ ಸಮಾಜ್. ಇಟ್ ಅಟೆಂಪ್ಟೆಡ್ ಟು ಬ್ರಿಂಗ್ ಇನ್ ರಿಫಾರ್ಮ್ಸ್ ಇನ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ ಇನ್ ಹಿಂದೂ ರಿಲಿಜನ್. ಸೊ ಹಿಂದೂ ರಿಲಿಜನ್ನಲ್ಲಿ ಯಾವ್ಯಾವ ಥರದ್ದು ಒಂದು ಬ್ಯಾಕ್ ಡ್ರಾಪ್ಸ್ ಇದೆ, ಯಾವ್ಯಾವ ಥರದ್ದು ಒಂದು ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಸರಿ ಮಾಡೋಕ್ಕೆ ಇದು ಟ್ರೈ ಮಾಡ್ತು. ಇಟ್ ಅಪೋಸ್ಡ್ ಐಡಲ್ ವರ್ಷಿಪ್ಸ್ ಆ್ಯಂಡ್ ಪಾಲಿಯಥಿಸಮ್ ಆ್ಯಂಡ್ ಎನ್ಕರೇಜ್ಡ್ ಮೊನೋಯಥಿಸಮ್. ಸೊ ಇದು ಐಡಲ್ ವರ್ಷಿಪ್ ಮೂರ್ತಿ ಪೂಜೆಯನ್ನು ವಿರೋಧಿಸ್ತು. ಪಾಲಿಯಥಿಸಮ್ ಅಂದರೆ ಹಲವಾರು ದೇವರನ್ನು ಪೂಜಿಸೋದನ್ನು ಈ ಒಂದು ಬ್ರಹ್ಮ ಸಮಾಜ ವಿರೋಧಿಸ್ತು. ಮತ್ತು ಮೋನೋಯಥಿಸಮ್ ಅಂದರೆ ಒಂದೇ ದೇವರ ಮೇಲೆ ನಂಬಿಕೆ ಇಟ್ಕೊಳ್ಳುವಂಥದ್ದು. ಪಾಲಿಯಥಿಸಮ್ ಅಂದರೆ ಸುಮಾರು ದೇವರಗಳ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು. ಸೊ ದೇವರು ಒಂದೇ ಅನ್ನೋದು ಒಂದು ಕಾನ್ಸೆಪ್ಟು ಮೋನೋಯಥಿಸಮ್. ಇಟ್ ಕಂಡೆಮ್ಡ್ ಪರ್ಫಾರ್ಮೆನ್ಸ್ ಆಫ್ ಯಾಗಾಸ್ ಆ್ಯಂಡ್ ರಿಚುವಲ್ಸ್ ಆ್ಯಂಡ್ ಅಪೋಸ್ ದ ಪ್ರೀಸ್ಟ್ಲಿ ಕ್ಲಾಸ್. ಸೊ ಇದು ಯಜ್ಞನ ಮಾಡೋದು, ರಿಚುವಲ್ಸ್ನ ಮಾಡೋದನ್ನೆಲ್ಲ ವಿರೋಧಿಸ್ತಾ ಇತ್ತು. ಮತ್ತು ಪ್ರೀಸ್ಟ್ಲಿ ಕ್ಲಾಸ್ ಅಂದರೆ ಪೂಜಾರಿಗಳನ್ನು ವಿರೋಧಿಸ್ತು. ಸಿನ್ಸ್ ಇಂಗ್ಲೀಷ್ ಎಜುಕೇಷನ್ ಎಕ್ಸ್ಪೋಸ್ಡ್ ಇಂಡಿಯನ್ಸ್ ಟು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್, ಇಟ್ ಎನೇಬಲ್ಡ್ ದ ಡೆವಲಪ್ಮೆಂಟ್ ಆಫ್ ನ್ಯಾಷನಲಿಸಮ್ ಅಮಾಂಗ್ ದ ಇಂಡಿಯನ್ಸ್. ಸೊ ವೆಸ್ಟರ್ನ್ ಒಂದು ಎಜುಕೇಷನ್ ಬಂದಾಗ ಇಂಡಿಯನ್ಸಲ್ಲಿ ಒಂದು ನ್ಯಾಷನಲಿಸಮ್ ಎಂಬ ಒಂದು ಭಾವನೆಯೂ, ಅಂದರೆ ನಮ್ಮ ಒಂದು ದೇಶ ಎಂಬ ಒಂದು ಭಾವನೆ ಉಂಟಾಗತ್ತೆ. ಓಕೆ, ಇಷ್ಟು ಬ್ರಹ್ಮ ಸಮಾಜ. ಈಗ ಆರ್ಯ ಸಮಾಜ್ ಬಗ್ಗೆ ನೋಡೋಣ. ಸೊ ಈ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾರು ಈ ಒಂದು ಆರ್ಯ ಸಮಾಜನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ. ಕರೆಕ್ಟ್, ದಯಾನಂದ ಸರಸ್ವತಿರವರು ಆರ್ಯ ಸಮಾಜನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆರ್ಯ ಸಮಾಜ್ ವಾಸ್ ಎಸ್ಟಾಬ್ಲಿಷ್ ಬೈ ದಯಾನಂದ್ ಸರಸ್ವತಿ. ಸೊ ದಯಾನಂದ್ ಸರಸ್ವತಿರವರು ಆರ್ಯ ಸಮಾಜನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಿ ಟ್ರಾವೆಲ್ಡ್ ಥ್ರೂ ಔಟ್
the country, giving lectures and emphasized that the Vedas were the source of truth and knowledge. ಸೊ ಇವರು ಸ್ವಲ್ಪ ವೇದಾಸಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು ದಯಾನಂದ ಸರಸ್ವತಿರವರು. ಈ ಒಂದು ವೇದಾಸ್ಗಳಿಂದನೇ ನಮಗೆ ನಾಲೆಜ್ ಮತ್ತೆ ಸತ್ಯ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು. ಇನ್ ದಿಸ್ ಕಾಂಟೆಕ್ಸ್ಟ್ ಹಿ ಅಡ್ವೈಸ್ಡ್ ಪೀಪಲ್ ಟು ಬ್ಯಾಕ್ ಟು ದ ವೇದಾಸ್. ಅವರು ಮತ್ತೆ ವೇದಾಸಿಗೆ ಹಿಂದೆ ಹೋಗೋಣ, ಸೊ ವೇದಾಸನ ಫಾಲೋ ಮಾಡೋಣ ಅಂತ ಹೇಳ್ತಾ ಇದ್ರು. ಹಿ ಕಂಡೆಮ್ಡ್ ಐಡಲ್ ವರ್ಷಿಪ್ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. ಸೊ ಇವರು ಸಹ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾ ಇದ್ರು ಮತ್ತು ಕ್ಯಾಸ್ಟ್ ಸಿಸ್ಟಮು ವಿರೋಧಿಸ್ತಾ ಇದ್ರು. ಹಿ ಅಡ್ವೊಕೇಟೆಡ್ ದಟ್ ಕ್ಯಾಸ್ಟ್ ಶುಡ್ ಬಿ ಡಿಸೈಡೆಡ್ ಬೇಸ್ಡ್ ಆನ್ ದ ಎಬಿಲಿಟಿ ಆ್ಯಂಡ್ ನಾಟ್ ಆನ್ ದ ಬರ್ತ್ ಆಫ್ ದ ಪರ್ಸನ್. ಸೊ ಯಾವುದಾದ್ರೂ ಒಂದು ವ್ಯಕ್ತಿಯ ಒಂದು ಕ್ಯಾಸ್ಟು ಅವನದು ಒಂದು ಸಾಮರ್ಥ್ಯದಿಂದ ನಾವು ಹೇಳಬೇಕು ಹೊರತು ಅವನದು ಹುಟ್ಟುವಾಗ್ಲೇ ಅವನೇನು ಕ್ಯಾಸ್ಟನ್ನು ಹಾಕ್ಕೊಂಡು ಬಂದಿರಲ್ಲ ಅಂತ ಹೇಳ್ತಾರೆ. He rejected the innumerable meaningless practices and dominance of the priestly class. ಸೊ ಅವರು ಮೀನಿಂಗ್ಲೆಸ್ ರಿಚುವಲ್ಸ್ನೆಲ್ಲ ಮಾಡ್ತಾಯಿದ್ರು ಪ್ರೀಸ್ಟ್ಲಿ ಕ್ಲಾಸು, ಅಂದರೆ ಪೂಜಾರಿಗಳು ಬ್ರಾಹ್ಮಣರೆಲ್ಲ. ಸೊ ಅದನ್ನು ಅವರು ಅಪೋಸ್ ಮಾಡ್ತಾಯಿದ್ರು. ಹಿ ಎನ್ಕರೇಜ್ಡ್ ವಿಡೋ ಮ್ಯಾರೇಜ್. ಸೊ ವಿಧವೆಯರಾಗ್ತಾಯಿದ್ರು ತಾನೆ, ಸೊ ಅವ್ರದ್ದು ರೀಮ್ಯಾರೇಜನ್ನು ಎನ್ಕರೇಜ್ ಮಾಡ್ತಾಯಿದ್ರು. ಹಿ ಅರ್ಜ್ ಪೀಪಲ್ ಟು ಯೂಸ್ ಸ್ವದೇಶಿ ಗೂಡ್ಸ್. ಸೊ ನಮ್ಮ ಒಂದು ಸ್ವಂತ ದೇಶದಿಂದ ಮಾಡಿರುವಂಥ ಬಟ್ಟೆಗಳಾಗಿರ್ಬೋದು, ಸಾಮಾನುಗಳನ್ನು ನಾವೇ ಯೂಸ್ ಮಾಡಬೇಕು ಅಂತ, ಸ್ವದೇಶಿ ಗೂಡ್ಸನ್ನು ಯೂಸ್ ಮಾಡಬೇಕಂತ ಅವರು ಹೇಳ್ತಾ ಇದ್ರು ಜನರಿಗೆ. ಹಿ ಪ್ರಪೌಂಡೆಡ್ ಹಿಸ್ ಟೀಚಿಂಗ್ಸ್ ಇನ್ ದ ಬುಕ್ ಕಾಲ್ಡ್ ಸತ್ಯಾರ್ಥ ಪ್ರಕಾಶ. ಸೊ ಇವರು ಒಂದು ಬುಕ್ ಮಾಡ್ತಾರೆ, ಇವ್ರು ಹೇಳುವಂಥ ಎಲ್ಲ ತತ್ವಗಳನ್ನು ಒಂದು ಬುಕ್ಕಲ್ಲಿ ಬರೀತಾರೆ. ಅದರ ಹೆಸರು ಸತ್ಯಾರ್ಥ ಪ್ರಕಾಶ. ಪ್ಯೂರಿಫಿಕೇಶನ್ ರಿಚುವಲ್ ವಾಸ್ ದ ಮೇನ್ ಆಕ್ಟಿವಿಟಿ ಆಫ್ ಆರ್ಯ ಸಮಾಜ್. ಸೊ ನಮ್ಮನ್ನು ನಾವೇ ಮತ್ತು ತನ ಮನಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು ಅಂತ ಒಂದು ರಿಚುವಲ್ನ ಇವರು ಆರ್ಯ ಸಮಾಜದಲ್ಲಿ ಮಾಡ್ಕೊತಾರೆ. ದ ಸಮಾಜ್ ಎಸ್ಟಾಬ್ಲಿಷ್ಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ ಮೆನಿ ಪ್ಲೇಸಸ್. ಸೊ ಎಜುಕೇಷನ್ನು ಸಿಕ್ಕಿದ್ರೇ ತಾನೇ ಯಾವುದಾದ್ರೂ ಒಂದು ದೇಶದ ಪ್ರಗತಿ ಆಗೋದು. ಸೊ ಸುಮಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ನ ಆರ್ಯ ಸಮಾಜ್ ಎಸ್ಟಾಬ್ಲಿಷ್ ಮಾಡುತ್ತೆ. ದ ಪ್ರಿನ್ಸಿಪಲ್ಸ್ ಆಫ್ ಸ್ವರಾಜ್ಯ ಆ್ಯಂಡ್ ಸ್ವಧರ್ಮ ಅಡ್ವೊಕೇಟೆಡ್ ಬೈ ದಯಾನಂದ ಸರಸ್ವತಿ ಇನ್ಸ್ಪೈರ್ಡ್ ಪೀಪಲ್ ಟು ಟೇಕ್ ಪಾರ್ಟ್ ಇನ್ ದ ಫ್ರೀಡಮ್ ಮೂಮೆಂಟ್. ಸೊ ಇವರು ದಯಾನಂದ ಸರಸ್ವತಿರವರು ಫ್ರೀಡಮ್ ಮೂಮೆಂಟಲ್ಲಿ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ತಗೊಳ್ಳೋ ಒಂದು ಚಳುವಳಿಗಳಲ್ಲಿ ಭಾಗವಹಿಸಬೇಕಂತ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ರು. ದಯಾನಂದ ಸರಸ್ವತಿ, ಹೂ ವಾಸ್ ಅ ಗ್ರೇಟ್ ಪೆಟ್ರಿಯಾಟ್, ಪ್ರೊಕ್ಲೇಮ್ಡ್ ದಟ್ ಇಂಡಿಯಾ ಶುಡ್ ಬಿ ಫಾರ್ ಇಂಡಿಯನ್ಸ್. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇಂಡಿಯಾದಲ್ಲಿ ಬರೀ ಇಂಡಿಯನ್ಸೇ ಇರಬೇಕಂತ ಹೇಳ್ತಾ ಇದ್ರು. ಓಕೆ, ಇವಾಗ ನೋಡೋಣ ಪ್ರಾರ್ಥನಾ ಸಮಾಜ್ ಅಂತ. ಸೊ ಪ್ರಾರ್ಥನಾ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಆತ್ಮರಾಮ ಪಾಂಡುರಂಗ ಇನ್ ಮುಂಬೈ. ಸೊ ಈ ಒಂದು ಸಮಾಜನ ಎಸ್ಟಾಬ್ಲಿಷ್ ಮಾಡಿದವರು ಆತ್ಮರಾಮ ಪಾಂಡುರಂಗ ಎಂಬುವರು ಮುಂಬೈಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ವಾಸ್ ಫೌಂಡೆಡ್ ಆನ್ ದ ಪ್ರಿನ್ಸಿಪಲ್ ದಟ್ ಸರ್ವಿಸ್ ಟು ಮ್ಯಾನ್ಕೈಂಡ್ ಇಸ್ ಸರ್ವಿಸ್ ಟು ಗಾಡ್. ಸೊ ನೀವು ವಿಧಾನಸೌಧ ಮೇಲೆಲ್ಲ ಬರೆದಿದ್ರೆ, ವಿಧಾನಸೌಧಕ್ಕೆ ಎಲ್ಲಾದರೂ ಹೋಗಿದ್ರೆ ಅಲ್ಲಿ ಬರೆದಿರ್ತಾರೆ. ಸೊ ಸೇಮ್ ಥಿಂಗ್ ಎಲ್ಲೂ ಇರೋದು, ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಅಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣರವ್ರು ಹೇಳಿರ್ತಾರೆ ತಾನೆ, ಆಲ್ಮೋಸ್ಟ್ ಸೇಮ್ ಥಿಂಗ್ ಇಲ್ಲೂ ಇರೋದು. ನಾವು ಜನರ ಸೇವೆ ಮಾಡಿದ್ರೆ ಅದು ದೇವರಿಗೆ ಸೇವೆ ಮಾಡಿದಂತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವರ್ಕ್ ಈಸ್ ವರ್ಷಿಪ್ ಅನ್ನೋ ಥರ. ಸೊ ಪ್ರಾರ್ಥನಾ ಸಮಾಜದ ಮೇನ್ ಥಿಂಗ್ ಇದೇ ಆಗಿತ್ತು. ಇಟ್ ಗೇವ್ ಪ್ರಯಾರಿಟಿ ಟು ಸ್ಪ್ರೆಡ್ ಆಫ್ ಎಜುಕೇಷನ್. ಸೊ ಎಜುಕೇಷನನ್ನು ಸ್ಪ್ರೆಡ್ ಮಾಡೋಕ್ಕೆ ಪ್ರಾರ್ಥನಾ ಸಮಾಜು ಮೇನ್ ಗೋಲ್ ಆಗಿತ್ತು. ಥ್ರೂ ದ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಇಟ್ ಏಮ್ಡ್ ಟು ಡೆವಲಪ್ ದ ಎಜುಕೇಷನಲ್ ಫೀಲ್ಡ್. ಸೊ ಡೆಕ್ಕನ್ ಸೊಸೈಟಿ, ಎಜುಕೇಷನಲ್ ಸೊಸೈಟಿ ಅಂದರೆ ಡೆಕ್ಕನ್ ರೀಜನ್ ಅಂದರೆ ಮಧ್ಯದ ಪ್ಲಾಟ್ಯೂ ರೀಜನ್. ಓಕೆ, ಸೊ ಅಂಥ ಒಂದು ಏರಿಯಾಸಲ್ಲಿ ಮುಂಬೈ, ಮಹಾರಾಷ್ಟ್ರದಲ್ಲೆಲ್ಲ ಎಜುಕೇಷನನ್ನು ಹಬ್ಸೋಕ್ಕೆ ಟ್ರೈ ಮಾಡಿದ್ರು. ಇಟ್ ಎನ್ಕರೇಜ್ಡ್ ವಿಡೋ ಮ್ಯಾರೇಜ್, ಫೀಮೇಲ್ ಲಿಟ್ರಸಿ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ಈಟಿಂಗ್ ಟುಗೆದರ್ ಬೈ ಪೀಪಲ್ ಆಫ್ ಆಲ್ ಕ್ಯಾಸ್ಟ್ ಆ್ಯಂಡ್ ಅಪೋಸ್ ಚೈಲ್ಡ್ ಮ್ಯಾರೇಜ್, ಕ್ಯಾಸ್ಟ್ ಸಿಸ್ಟಮ್, ಐಡಲ್ ವರ್ಷಿಪ್ ಆ್ಯಂಡ್ ಪೂರ್ ದ ಸಿಸ್ಟಮ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಫೀಮೇಲ್ ಲಿಟ್ರಸಿ ಅಂದರೆ ಅವ್ರ ಫೀಮೇಲ್ಸಿಗೂ ಎಜುಕೇಷನ್ ಕೊಡಬೇಕು ಅಂದರೆ, ಮತ್ತು ವಿಧವೆಯರ ರೀಮ್ಯಾರೇಜ್ ಮಾಡೋಕ್ಕೆ ಎನ್ಕರೇಜ್ ಮಾಡಿದ್ರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಅಂದರೆ ಒಂದು ಕ್ಯಾಸ್ಟು ಬೇರೆ ಕ್ಯಾಸ್ಟ್ ಅವ್ರ ಜೊತೆ ಮದುವೆಯನ್ನು ಮಾಡೋದು. ಸೊ ಎಲ್ಲ ಕ್ಯಾಸ್ಟ್ ಪೀಪಲ್ಲು ಒಂದೇ ಸತಿ ಜೊತೆಯಲ್ಲಿ ಊಟ ಮಾಡೋದು. ಮತ್ತು ಬಾಲ್ಯ ವಿವಾಹನ ವಿರೋಧಿಸ್ತಾ ಇದ್ರು, ಕ್ಯಾಸ್ಟ್ ಸಿಸ್ಟಮ್ನ ವಿರೋಧಿಸ್ತಾ ಇದ್ರು, ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾ ಇದ್ರು. ಓಕೆ, ಇಟ್ ಮೇಂಟೈನ್ಡ್ ದಟ್ ಆಲ್ ರಿಲಿಜನ್ಸ್ ವೇರ್ ಪಾತ್ ಟುವರ್ಡ್ಸ್ ದ ಟ್ರೂತ್ ಆ್ಯಂಡ್ ಹೆನ್ಸ್ ನೀಡೆಡ್ ಟು ಬಿ ರೆಸ್ಪೆಕ್ಟೆಡ್. ಸೊ ಪ್ರತಿಯೊಂದು ರಿಲಿಜನ್ಸಿಗೂ ಅದರದೇ ಆದಂಥ ಒಂದು ಮಾರ್ಗ ಇದೆ, ಆದರೆ ಎಲ್ಲ ರಿಲಿಜನ್ಸ್ದು ಒಂದೇ ಮಾರ್ಗ ಅಂದರೆ ಸತ್ಯ. ಓಕೆ, ಸೊ ಎಲ್ಲ ರಿಲಿಜನ್ಸಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಡ್ಯೂರಿಂಗ್ ದ ಇಂಡಿಯನ್ ರೆನೈಸೆನ್ಸ್, ಆರ್ಫನೇಜಸ್, ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ ಶೆಲ್ಟರ್ ಹೋಮ್ಸ್ ಫಾರ್ ವುಮೆನ್ ವೇರ್ ಎಸ್ಟಾಬ್ಲಿಷ್ಡ್. ಸೊ ಇಂಡಿಯಾದಲ್ಲಿ ಜನರಿಗೆ ಎನ್ಲೈಟ್ಮೆಂಟ್ ಅಂದರೆ ಜನರಿಗೆ ಲಾಜಿಕಲಿ ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಬಂದಾಗ
ಸುಮಾರು ಅನಾಥಾಶ್ರಮಗಳು ಮತ್ತು ನ್ಯಾಷನಲ್ ಸ್ಕೂಲ್ಸು ಮತ್ತು ಶೆಲ್ಟರ್ಸ್ ಅಂದರೆ ಮನೆಗಳನ್ನು ಕೊಡ್ತಾರೆ ವುಮೆನ್ಸಿಗೆ. ಓಕೆ, ಮುಂದೆ ನೋಡೋಣ ಈಗ. ಎಮ್ ಜಿ ರನಡೆ ಪಾಪ್ಯುಲರೈಸ್ಡ್ ಪ್ರಾರ್ಥನಾ ಸಮಾಜ್. ಸೊ ಪ್ರಾರ್ಥನಾ ಸಮಾಜನ ಎಸ್ಟಾಬ್ಲಿಷ್ ಮಾಡಿದವರು ಆತ್ಮಾರಾಮ ಪಾಂಡುರಂಗ ಆಗಿದ್ರು. ಎಮ್ ಜಿ ರನಡೆ ಎಂಬವರು ಇದನ್ನು ಪಾಪ್ಯುಲರೈಸ್ ಮಾಡ್ತಾರೆ, ಸುಮಾರು ಜನರಿಗೆ ಇದನ್ನು ಗೊತ್ತಾಗುವಂತೆ ಮಾಡ್ತಾರೆ. ಹಿ ಬಿಲೀವ್ಡ್ ದಟ್ ಪ್ರೋಗ್ರೆಸ್ ಇನ್ ದ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಫೀಲ್ಡ್ಸ್ ವೇರ್ ವಾಸ್ ಇಂಪಾಸಿಬಲ್ ವಿದೌಟ್ ದ ರಿಫಾರ್ಮ್ ಆಫ್ ದ ಸೊಸೈಟಿ. ಸೊ ಸಮಾಜದಲ್ಲಿ ಏನಾದರೂ ಒಂದು ರಿಫಾರ್ಮೇಷನ್, ಏನಾದರೂ ಒಂದು ಒಳ್ಳೆ ಚೇಂಜಸ್ ಆದರೆ ಮಾತ್ರ ರಾಜಕೀಯ ಮತ್ತು ಎಕನಾಮಿಕ್ ಫೀಲ್ಡ್ಸಲ್ಲಿ ಒಂದು ಪ್ರಗತಿ ಉಂಟಾಗೋದು ಅಂತ ಅವ್ರು ಹೇಳ್ತಾ ಇದ್ರು. ಹಿ ಪ್ರೊಪಗೇಟೆಡ್ ಹಿಂದೂ ಮುಸ್ಲಿಂ ಯೂನಿಟಿ. ಸೊ ಹಿಂದೂಗಳು ಮುಸ್ಲಿಂ ರಿಲಿಜಿಯನ್ ಅವರು ಒಂದಾಗಿರ್ಬೇಕಂತ ಹೇಳ್ತಾ ಇದ್ರು. ರನಡೆ ವಾಸ್ ಆಕ್ಟಿವ್ ಇನ್ ದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ತುಂಬ ಆಕ್ಟಿವ್ ಆಗಿದ್ದರು. ಹಿ ಸ್ಟಾರ್ಟೆಡ್ ಅ ಹೈಸ್ಕೂಲ್ ಫಾರ್ ಎಜುಕೇಟಿಂಗ್ ಗರ್ಲ್ಸ್. ಸೊ ಗರ್ಲ್ಸಿಗೆ ವುಮೆನ್ಸಿಗೆಲ್ಲ ಎಜುಕೇಷನ್ ಕೊಡೋಕ್ಕೆ ಒಂದು ಹೈಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ ಈಗ ಸತ್ಯಶೋಧಕ ಸಮಾಜ್. ಸತ್ಯಶೋಧಕ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಜ್ಯೋತಿಬಾ ಫುಲೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಮಹಾತ್ಮ ಜ್ಯೋತಿಬಾ ಫುಲೆ. ಓಕೆ, ಹಿ ಬಿಲೀವ್ಡ್ ದಟ್ ಫ್ರೀಡಮ್ ವಾಸ್ ದ ಬೇಸಿಕ್ ನೆಸೆಸಿಟಿ ಆಫ್ ಎವ್ರಿ ಇಂಡಿವಿಜುವಲ್ ಆ್ಯಂಡ್ ದಟ್ ನೋ ಇಂಡಿವಿಜುವಲ್ ಕುಡ್ ಎಕ್ಸ್ಪ್ರೆಸ್ ಹಿಸ್ ಐಡಿಯಾಸ್ ಇಫ್ ಹಿ ಡಿಡ್ ನಾಟ್ ಹ್ಯಾವ್ ಫ್ರೀಡಮ್. ಸೊ ಫ್ರೀಡಮ್ ಎಂಬ ಒಂದು ಪ್ರತಿಯೊಂದು ಮಾನವರ ಜನ್ಮಸಿದ್ಧ ಹಕ್ಕು. ಮತ್ತೊಂದೇನೆಂದರೆ ಯಾವುದಾದ್ರೂ ಒಂದು ಮನುಷ್ಯ ಅವನದು ಒಂದು ಹೃದಯದಲ್ಲಿರುವಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಫ್ರೀಡಮ್ ಇರಲೇಬೇಕು. ಓಕೆ, ಸತ್ಯಶೋಧಕ ಸಮಾಜ್ ಅರ್ಜ್ಡ್ ಫಾರ್ ದ ಪ್ರೊಹಿಬಿಷನ್ ಆಫ್ ಲಿಕರ್. ಸೊ ಈ ಸತ್ಯಶೋಧಕ ಸಮಾಜು ಅಂದರೆ ಆಲ್ಕೋಹಾಲ್ನ ಕುಡಿಯೋದನ್ನು ನಿಷೇಧ ಮಾಡ್ತಾ ಇತ್ತು. ಇಟ್ ಅಪೋಸ್ಡ್ ಜೆಂಡರ್ ಇನ್ಇಕ್ವಾಲಿಟಿ, ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ಪೀಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಸೊ ಇದು ಜೆಂಡರ್ ಇನ್ಇಕ್ವಾಲಿಟಿ ಅಂದರೆ ಗಂಡಸರೇ ಬೇರೆ ಹೆಂಗಸರೇ ಬೇರೆ ಎಂಬ ಒಂದು ಡಿಸ್ಕ್ರಿಮಿನೇಷನ್ನು, ಮತ್ತು ಮಾನವರ ಒಂದು ಹಕ್ಕುಗಳ ಕೊರತೆ, ಅಂದರೆ ಮಾನವರಿಗೆ ಹಕ್ಕುಗಳನ್ನು ಕೊಡದೇ ಇಲ್ದಿರೋವಂಥದ್ದು, ಮತ್ತು ಜನರ ಒಂದು ಶೋಷಣೆ ಮತ್ತು ಅನ್ಟಚಬಿಲಿಟಿನ ನಿಷೇಧ ಮಾಡ್ತಾಯಿತ್ತು ಮತ್ತು ವಿರೋಧಿಸ್ತಾ ಇತ್ತು. ಇಟ್ ಸ್ಟಾರ್ಟೆಡ್ ಅ ಮೂವ್ಮೆಂಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಸೊ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಒಂದು ನ್ಯಾಯವನ್ನು ಕೊಡಬೇಕಂತ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಜ್ಯೋತಿಬಾ ಫುಲೆ ಎಸ್ಟಾಬ್ಲಿಷ್ಡ್ ಅ ಪ್ರೈಮರಿ ಸ್ಕೂಲ್ ಫಾರ್ ಗರ್ಲ್ಸ್. ಸೊ ಗರ್ಲ್ಸ್ ಎಜುಕೇಷನ್ಗಾಗಿ ಪ್ರೈಮರಿ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಿ ಕಂಡೆಮ್ಡ್ ದ ಸ್ಲೇವರಿ ಬೀಯಿಂಗ್ ಫೋರ್ಸ್ಡ್ ಆನ್ ಶೂದ್ರಾಸ್ ಆ್ಯಂಡ್ ಕ್ಯಾಶ್ಲೆಸ್ ಕ್ಲಾಸಸ್ ಇನ್ಕ್ಲೂಡಿಂಗ್ ದಲಿತ್ಸ್ ಆ್ಯಂಡ್ ಡಿನೌನ್ಸ್ ದ ಪೀಪಲ್ ರೆಸ್ಪಾನ್ಸಿಬಲ್ ಫಾರ್ ಸಚ್ ಸ್ಲೇವರಿ. ಸೊ ಅವರು ವಿರೋಧಿಸ್ತಾರೆ. ಯಾವುದಕ್ಕೆ ವಿರೋಧಿಸ್ತಾರೆ ಅಂದರೆ ಶೂದ್ರರಿಗೆ ಮತ್ತು ಶೂದ್ರರಿಗೆಲ್ಲ ಮಾಡ್ತಾ ಇರುವಂಥ ಶೋಷಣೆಯ ವಿರುದ್ಧ ನಿಲ್ತಾರವರು, ಮತ್ತು ದಲಿತ್ಸ್ ವಿರುದ್ಧ ಮಾಡ್ತಾ ಇರುವಂಥ ಶೋಷಣೆ ವಿರುದ್ಧ ನಿಲ್ತಾರೆ. ಹಿ ಅಡ್ವೊಕೇಟೆಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ ಇನ್ ದ ಸೋಷಿಯಲ್ ಸಿಸ್ಟಮ್. ಸೊ ಫ್ರೀ ಎಜುಕೇಷನ್ ಬೇಕಾಗತ್ತೆ ಯಾವುದೇ ಒಂದು ಸಮಾಜದಲ್ಲಿ ಪ್ರಗತಿ ಅಥವಾ ಒಂದು ರಿಫಾರ್ಮೇಷನ್ ಆಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಎಜುಕೇಷನ್ ಬೇಕಂತ ಅವರು ನಂಬ್ತಾ ಇದ್ದಾರೆ. ಶಾಹು ಮಹಾರಾಜ್ who was deeply influenced by Satyashodhaka Samaj, opened many branches of the Samaj and continued its activities. ಸೊ ಮರಾಠ ಎಂಪೈರಲ್ಲಿ ಶಾಹು ಮಹಾರಾಜ್ ಎಂಬವರು ಇರ್ತಾರೆ ಸತಾರದ ಕ್ಯಾಪಿಟಲಲ್ಲಿ. ಸೊ ಅವರು ಸತ್ಯಶೋಧಕ ಸಮಾಜಿಗೆ ತುಂಬ ಅವರು ಸಪೋರ್ಟ್ ಮಾಡಿ ಅದರದ್ದೊಂದು ಸುಮಾರು ಬ್ರಾಂಚಸನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಬಿಗ್ಯಾನ್ ಸ್ಟ್ರಗಲ್ಸ್ ಆನ್ ಬಿಹಾಫ್ ಆಫ್ ದ ಫಾರ್ಮರ್ಸ್. ಸೊ ಅವರು ಫಾರ್ಮರ್ಸ್ ಪರವಾಗಿ ಸುಮಾರು ಚಳುವಳಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಫುಲೆ ರೋಟ್ ಇನ್ ಡೀಟೇಲ್ ಅಬೌಟ್ ಎಕ್ಸ್ಪ್ಲಾಟೇಷನ್ ಇನ್ ಹಿಸ್ ಬುಕ್ ಗುಲಾಮಗಿರಿ ಸ್ಲೇವರಿ. ಸೊ ಗುಲಾಮಗಿರಿ ಎಂಬ ಒಂದು ಬುಕ್ಕನ್ನು ಅವ್ರು ಸ್ಟಾರ್ಟ್ ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರವರು. ಸೊ ಅವರು ಆ ಒಂದು ಬುಕ್ಕಲ್ಲಿ ಹೇಗೆ ಶೋಷಣೆ ಉಂಟಾಗ್ತಾಯಿದೆ ಫಾರ್ಮರ್ಸಿಗೆ ಅಂತೆಲ್ಲ ಬರೀತಾರೆ. ಸ್ಲೇವರಿ ಗುಲಾಮಗಿರಿ ಅಂದರೆ ದಾಸತ್ವ. ಓಕೆ, ಫುಲೆಸ್ ವೈಫ್ ಸಾವಿತ್ರಿಬಾಯಿ ಫುಲೆ ಟು ವರ್ಕ್ಡ್ ಹಾರ್ಡ್ ಥ್ರೂ ದ ಸತ್ಯಶೋಧಕ ಸಮಾಜ್ ಫಾರ್ ವುಮೆನ್ಸ್ ಎಜುಕೇಷನ್. ಸೊ ಸಾವಿತ್ರಿಬಾಯಿ ಫುಲೆರವರು ಜ್ಯೋತಿಬಾ ಫುಲೆರವರ ಧರ್ಮಪತ್ನಿ. ಸೊ ಅವರು ಸುಮಾರು ಕಾರ್ಯಗಳನ್ನು ಮಾಡ್ತಾರೆ ವುಮೆನ್ಸಿಗೆ ಎಜುಕೇಷನನ್ನು ನೀಡೋಕ್ಕೆ ಸತ್ಯಶೋಧಕ ಸಮಾಜ ಥ್ರೂ. ಓಕೆ, ಲೇಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಫುಲೆಸ್ ಪ್ರಿನ್ಸಿಪಲ್. ಸೊ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ತಾರೆ. ಸೊ ಅವರು ಈ ಒಂದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆರವರ ಒಂದು ತತ್ವಗಳಿಂದ ಪ್ರಭಾವಿತರಾಗಿ ಅವ್ರದ್ದು ಒಂದು ಕಾರ್ಯಗಳನ್ನು ಮಾಡ್ತಾರೆ. ಓಕೆ, ಮುಂದೆ ನೋಡೋಣ ಈಗ ಅಲೆಗಾರ್ ಮೂಮೆಂಟ್. ಓಕೆ, ದ ಅಲೆಗಾರ್ ಮೂಮೆಂಟ್ ಏಮ್ಡ್ at promoting harmony of Eastern and Western ideas through transformation of Muslims in their political, social, educational, religious and philosophical beliefs. ಸೊ ಅಲೆಗಾರ್ ಮೂಮೆಂಟು ತುಂಬ ರಿಲಿಜಿಯಸ್ ಮ್ಯಾನರಲ್ಲಿ ತಮ್ಮ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಏನಂದರೆ ಮೇನಾಗಿ ಮುಸ್ಲಿಮ್ದು ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಎಜುಕೇಷ್ನಲ್ ಮತ್ತು ಫಿಲಾಸಫಿಕಲ್ ಬಿಲೀಫ್ಸ್ನ ಎತ್ತಿ ನಿಲ್ಲೋದು ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಮಾಡೋದು ಇದರದ್ದು ಮೇನ್ ಕಾರ್ಯ ಆಗಿತ್ತು.
ದ ಲೀಡರ್ಶಿಪ್ ಆಫ್ ದ ಮೂವ್ಮೆಂಟ್ ವಾಸ್ ಬೋರ್ನ್ ಬೈ ಸರ್ ಸೈಯದ್ ಅಹಮದ್ ಖಾನ್. ಸೊ ಮೇನ್ ಆಗಿ ಈ ಒಂದು ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದು ಸರ್ ಸೈಯದ್ ಅಹಮದ್ ಖಾನ್. ವಿತ್ ಅನ್ ಇಂಟೆನ್ಷನ್ ಟು ಪ್ರೊವೈಡ್ ಮಾಡರ್ನ್ ಎಜುಕೇಷನ್ ಟು ದ ಮುಸ್ಲಿಂ ಕಮ್ಯುನಿಟಿ, ಹಿ ಸ್ಟಾರ್ಟೆಡ್ ದ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಸೊ ಇವರು ಒಂದು ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ, ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ. ಸೊ ಇದರಲ್ಲಿ ಅವರು ಮಾಡರ್ನ್ ಎಜುಕೇಷನ್ ಅಂದರೆ ವೆಸ್ಟರ್ನ್ ಎಜುಕೇಷನನ್ನು ಮುಸ್ಲಿಂ ಕಮ್ಯುನಿಟಿಗೆ ನೀಡ್ತಾರೆ. ಲೇಟರ್ ಆನ್ ದಿಸ್ ಕಾಲೇಜ್ ವಾಸ್ ರೀನೇಮ್ಡ್ ಎಸ್ ಅಲೆಗಾರ್ ಮುಸ್ಲಿಂ ಯೂನಿವರ್ಸಿಟಿ. ಆಮೇಲೆ ಅಲೆಗಾರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಇದಕ್ಕೆ ಮತ್ತೊಂದು ಹೆಸರು ಬರುತ್ತೆ. ಇಟ್ಸ್ ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಪ್ರೊವೈಡ್ ರಿಲಿಜಿಯಸ್ ಎಜುಕೇಷನ್ ಅಲಾಂಗ್ ವಿತ್ ವೆಸ್ಟರ್ನ್ ಎಜುಕೇಷನ್ ಆ್ಯಂಡ್ ಟು ಕ್ರಿಯೇಟ್ ಅ ಮಾಡರ್ನ್ ಸೊಸೈಟಿ ಥ್ರೂ ವೆಸ್ಟರ್ನ್ ಎಜುಕೇಷನ್. ಸೊ ಇದ್ರದ್ದು ಮೇನ್ ಕೆಲಸ ಏನಾಗಿತ್ತು ಅಂದರೆ ವೆಸ್ಟರ್ನ್ ಎಜುಕೇಷನ್ ಅಂದರೆ ನಾವು ನಾರ್ಮಲ್ ಆಗಿ ಕಲಿತಾ ಇದ್ದೀವಿ ಅಂಥ ಎಜುಕೇಷನ್ ಜೊತೆ ರಿಲಿಜಿಯಸ್ ಎಜುಕೇಷನ್ನು ಅಂದರೆ ಧಾರ್ಮಿಕ ಚಿಂತನೆಗಳನ್ನು ಸಹ ಸ್ಟೂಡೆಂಟ್ಸಲ್ಲಿ ಹುಟ್ಟಿಸ್ಬೇಕು, ಮತ್ತು ವೆಸ್ಟರ್ನ್ ಎಜುಕೇಷನ್ ಥ್ರೂ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಂತ ಇದರ ಮೇನ್ ಉದ್ದೇಶ ಆಗಿತ್ತು. ಓಕೆ, ಮುಂದೆ ನೋಡೋಣ. ಈಗ ಸರ್ ಸೈಯದ್ ರಿಮೈನ್ಡ್ ಔಟ್ಸೈಡ್ ದ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಬ್ರಾಡ್ ದ ಮುಸ್ಲಿಂ ಕಮ್ಯುನಿಟಿ ಟುಗೆದರ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಅವರು ಸೇರ್ಕೊಂಡಲ್ಲ ಮತ್ತು ಮುಸ್ಲಿಂ ಕಮ್ಯುನಿಟಿನ ಒಂದಾಗಿ ಮಾಡ್ತಾರೆ. ಹಿ ಸಪೋರ್ಟೆಡ್ ಫೀಮೇಲ್ ಲಿಟ್ರಸಿ ಆ್ಯಂಡ್ ಕಂಡೆಮ್ಡ್ ದ ಪಾಲಿಗಮಿ ಆ್ಯಂಡ್ ಐಡಿಯಾಸ್ ಅಗೇನ್ಸ್ಟ್ ವಿಡೋ ಮ್ಯಾರೇಜ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಫೀಮೇಲ್ ಲಿಟ್ರಸಿ ಅಂದರೆ ಹೆಣ್ಣು ಮಕ್ಕಳ ಒಂದು ಎಜುಕೇಷನಿಗೆ ಫಾರ್ ಆಗಿರ್ತಾರೆ, ಮತ್ತು ಪಾಲಿಗಮಿ ಅಂದರೆ ಸುಮಾರು ಹೆಂಡತಿಯರು ಇಟ್ಕೊಂಡಿರೋ ಒಂದು ಸಂಪ್ರದಾಯ ಇತ್ತು. ಸಂಪ್ರದಾಯ ಅನ್ನೋಕ್ಕಿಂತ ಆ ಒಂದು ಪರ್ಮಿಷನ್ ಇತ್ತು ಮುಸ್ಲಿಮ್ಸಿಗೆ. ಸೊ ಅದ್ರ ವಿರುದ್ಧ ಇರ್ತಾರೆ, ಮತ್ತು ವಿಡೋ ರಿಮ್ಯಾರೇಜಿಗೆ ಅವರು ಸಪೋರ್ಟನ್ನು ಕೊಡ್ತಾರೆ. ಓಕೆ, ಯಾವ್ಯಾವ ಐಡಿಯಾಸು ವಿಡೋ ರಿಮ್ಯಾರೇಜ್ ವಿರುದ್ಧ ಇರುತ್ತೋ ಅದರ ವಿರುದ್ಧ ಇವ್ರು ಇರ್ತಾರೆ, ಸರ್ ಸೈಯದ್ ಅಹಮದ್ ಖಾನ್. ಓಕೆ, ಮುಂದೆ ನೋಡೋಣ. ಈಗ ರಾಮಕೃಷ್ಣ ಮಿಷನ್. ಓಕೆ, ಇದು ಸ್ವಾಮಿ ವಿವೇಕಾನಂದರವರ ಗುರುಗಳಾದ ರಾಮಕೃಷ್ಣ ಪರಮಹಂಸರವರು ಸ್ಥಾಪಿಸ್ತಾರೆ. ರಾಮಕೃಷ್ಣ ಪರಮಹಂಸ ವಾಸ್ ಅ ಪ್ರೀಸ್ಟ್ ಅಟ್ ದ ದಕ್ಷಿಣೇಶ್ವರ ಕಾಳಿ ಟೆಂಪಲ್. ಸೊ ಇವರು ರಾಮಕೃಷ್ಣ ಪರಮಹಂಸ ಎಂಬವರು ದಕ್ಷಿಣೇಶ್ವರ ಕಾಳಿ ಟೆಂಪಲಲ್ಲಿ ಅವರು ಪುರೋಹಿತರಾಗಿರ್ತಾರೆ. ಹಿಸ್ ಥಾಟ್ ವಾಸ್ ದ ಸೋರ್ಸ್ ಆಫ್ ಇಂಡಿಯನ್ ಕಲ್ಚರ್. ಸೊ ಇವರು ಚಿಂತನೆಗಳು ಇಂಡಿಯನ್ ಕಲ್ಚರ್ ಅಂದರೆ ಇಂಡಿಯನ್ದು ಒಂದು ಕಲ್ಚರ್ ರಿಲೇಟೆಡ್ ಆಗಿರುತ್ತೆ. ಹಿ ಕನ್ಸಿಡರ್ ಆಲ್ ರಿಲಿಜನ್ಸ್ ಟು ಬಿ ಈಕ್ವಲ್. ಸೊ ಇವರು ಎಲ್ಲ ಧರ್ಮಗಳು ಒಂದೇ ಅಂತ ನಂಬ್ತಾ ಇದ್ರು. ಹಿ ಬಿಲೀವ್ಡ್ ದಟ್ ಸ್ಪಿರಿಚುವಲ್ ರಿಯಲೈಸೇಷನ್ ವಾಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿ ರಿಲಿಜನ್ ಆರ್ ಗಾಡ್. ಸೊ ಸ್ಪಿರಿಚುವಲಿ ನಾವು ಆ ಒಂದು ರಿಲಿಜನ್ದು ತತ್ವಗಳನ್ನು ನಮ್ಮ ಜೀವನದಲ್ಲಿ ಮೂಡಿಸ್ಬೇಕು ಹೊರತು ಗಾಡ್ ಅಥವಾ ರಿಲಿಜನನ್ನು ನಂಬಬಾರ್ದು ಅಂತ ಹೇಳ್ತಾ ಇದ್ರು. ಹಿ ಬಿಲೀವ್ಡ್ ಇನ್ ಐಡಲ್ ವರ್ಷಿಪ್. ಸೊ ಇವರು ಮೂರ್ತಿ ಪೂಜೆಯಲ್ಲಿ ನಂಬ್ತಾ ಇದ್ರು. ಹಿ ವಾಸ್ ಸೆಲ್ಫ್ಲೆಸ್ ಡಿವೋಟ್ ಪರ್ಸನ್. ಸೊ ಇವರು ತುಂಬ ಭಕ್ತಿಯಿಂದ ಪೂಜಿಸ್ತಾ ಇದ್ರು ಆ ಮೂರ್ತಿಗಳನ್ನು. ಸ್ವಾಮಿ ವಿವೇಕಾನಂದ ವಾಸ್ ಇಸ್ ಫೇವ್ರೆಟ್ ಡಿಸೈಪಲ್. ಸೊ ಇವ್ರದ್ದು ಒಂದು ಶಿಷ್ಯರು ಇರ್ತಾರೆ, ಅವರ ಹೆಸರು ಸ್ವಾಮಿ ವಿವೇಕಾನಂದ. ಇವರು ಅವರ ಪ್ರಿಯ ಶಿಷ್ಯರಾಗಿರ್ತಾರೆ. ಓಕೆ, ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ ರಾಮಕೃಷ್ಣ ಮಿಷನ್ ಇನ್ ಆರ್ಡರ್ ಟು ಪ್ರೊಪಗೇಟ್ ದ ಐಡಿಯಾಸ್ ಆಫ್ ಹಿಸ್ ಟೀಚರ್ ರಾಮಕೃಷ್ಣ ಪರಮಹಂಸ. ಸೊ ಇವರ ಸ್ವಾಮಿ ವಿವೇಕಾನಂದರವರ ಗುರುಗಳಾದ ರಾಮಕೃಷ್ಣ ಪರಮಹಂಸರವರ ತತ್ವಗಳ ಆಧಾರಿತವಾಗಿ ಒಂದು ಮಿಷನನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, ರಾಮಕೃಷ್ಣ ಮಿಷನ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆರ್ಗನೈಸೇಷನ್ ವಾಸ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್ ಆ್ಯಂಡ್ ಟು ಪುಟ್ ದಟ್ ಇನ್ ಟು ಪ್ರಾಕ್ಟೀಸ್. ಸೊ ಇದ್ರದ್ದು ಒಂದು ಮೇನ್ ಕೆಲಸ ಏನಾಗಿತ್ತು ಅಂದರೆ ಎಲ್ಲ ರಿಲಿಜನ್ಸ್ದು ಮೆಸೇಜಸ್ನ ಎಲ್ಲ ಕಡೆನೂ ಹಬ್ಬಿಸ್ಬೇಕು, ಮತ್ತು ಅದರದ್ದು ಒಂದು ತತ್ವಗಳನ್ನು ರಿಯಲ್ ಆಗಿ ನಾವು ಅದನ್ನು ನಂಬಿ ಅದನ್ನು ಅನುಸರಿಸಬೇಕಂತ ಇತ್ತು. ರಾಮಕೃಷ್ಣ ಆಶ್ರಮ ಹ್ಯಾಸ್ ಮೆನಿ ಬ್ರಾಂಚಸ್ ಆಲ್ ಓವರ್ ದ ವರ್ಲ್ಡ್. ಸೊ ರಾಮಕೃಷ್ಣ ಆಶ್ರಮದ್ದು ಸುಮಾರು ಬ್ರಾಂಚಸ್ ಇದೆ ಇಡೀ ವರ್ಲ್ಡಲ್ಲಿ. ದ ಮಿಂಗ್ಲಿಂಗ್ ಆಫ್ ಏನ್ಷಿಯಂಟ್ ಮಾಡರ್ನ್ ಆ್ಯಂಡ್ ವೆಸ್ಟರ್ನ್ ಥಿಂಕರ್ಸ್ ಕ್ಯಾನ್ ಬಿ ಸೀನ್ ಹಿಯರ್. ಸೊ ಇದರಲ್ಲಿ ಸುಮಾರು ಏನ್ಷಿಯಂಟು ಮಾಡರ್ನು ಮತ್ತು ವೆಸ್ಟರ್ನ್ ಥಿಂಕರ್ಸು ಬಂದುಬಿಟ್ಟು ಸುಮ್ಮನೆ ತಮ್ಮದ ಒಂದು ಕೆಲಸ ಏನೋ ಮಾಡ್ತಾ ಇದ್ದಂಗೆ ಸುಮ್ಮನೆ ಕಾಟ ಕೊಡೋಕೆ ಬರ್ತಾರೆ, ಮಿಂಗ್ಲಿಂಗ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ವಾಸ್ ಅ ರೆವಲ್ಯೂಷನರಿ ಮಂಕ್ ಹೂ ಓಪನ್ ದ ಐಸ್ ಆಫ್ ಇಂಡಿಯನ್ಸ್ ಟು ದ ಇಂಪಾರ್ಟೆನ್ಸ್ ಆಫ್ ಲವಿಂಗ್ ಲೈಫ್. ಸೊ ಇವರು ಒಂದು ಮಂಕ್ ಆಗಿರ್ತಾರೆ. ಮಂಕ್ ಅಂದರೆ ಒಂಥರ ಸ್ವಾಮಿಗಳ ಥರ. ಓಕೆ, ಸ್ವಾಮಿ ವಿವೇಕಾನಂದ ಅಂತ ಅದಕ್ಕೆ ಇರೋದು ಹೆಸರು. ಮತ್ತು ಇವರು ಸುಮಾರು ಭಾರತೀಯರ ಕಣ್ ತೆರೆಸಿಬಿಡ್ತಾರೆ. ಈ ಸ್ಟ್ರೆಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಇಂಡಿವಿಜುವಲ್, ಹಿಸ್ ಪ್ರೆಸೆನ್ಸ್ ಆ್ಯಂಡ್ ಎಬಿಲಿಟಿ. ಸೊ ತಮ್ಮ ಎಲ್ಲ ವ್ಯಕ್ತಿಯ ಒಂದು ಸಾಮರ್ಥ್ಯ ಇತ್ತು ತಾನೆ, ಸೊ ಅದನ್ನು ನಾವು ಎತ್ತಿ ತೋರಿಸ್ಬೇಕಂತ ಅವ್ರು ಹೇಳ್ತಾಯಿದ್ರು. He maintained that apart from the prayer and practice of yoga, social service was also necessary for the achievement of salvation, moksha. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಬರೀ ಪ್ರೇಯರು ಮಾಡೋದರ ಜೊತೆಗೆ ಯೋಗ ಮಾಡೋದು ಮತ್ತು ಸಾಮಾಜಿಕ ಸೇವೆಗಳನ್ನು ಮಾಡುವುದು ಮತ್ತು ಅದೆಲ್ಲ ಬೇಕಾಗತ್ತೆ. ಆವಾಗ ಮಾತ್ರ ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾಯಿದ್ರು. ರಾಮಕೃಷ್ಣ ಮಿಷನ್ ಈಸ್ ಕಂಟಿನ್ಯೂಯಿಂಗ್ ಟು ನರ್ಚರ್ ಕಲ್ಚರ್ ಥ್ರೂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ಸೊ ರಾಮಕೃಷ್ಣ ಮಿಷನ್ನು ಏನು ಮಾಡುತ್ತೆ ಅಂದರೆ ತಮ್ಮ ಒಂದು ಭಾರತೀಯ ಸಂಸ್ಕೃತಿಗಳನ್ನು ಹಬ್ಸುತ್ತೆ.
ಹೇಗೆ ಅಪ್ಸುತ್ತೆ ಅಂದರೆ ಎಜುಕೇಷನ್ ಕೊಟ್ಬಿಟ್ಟು ಮತ್ತು ಸಾಮಾಜಿಕ ಸೇವೆಯನ್ನು ಕೊಟ್ಬಿಟ್ಟು. ವಿವೇಕಾನಂದ ಎಂಫಸೈಸ್ ದಟ್ ನೇಷನ್ ಆ್ಯಂಡ್ ರಿಲಿಜನ್ ವೇರ್ ಲೈಕ್ ದ ಟೂ ಫೇಸಸ್ ಆಫ್ ಕಾಯಿನ್. ಸೊ ನೇಷನ್ ಮತ್ತು ರಿಲಿಜನ್ ಎಂಬ ಒಂದು ತಿಂಗು ಎರಡು ಒಂದೇ ಕಾಯಿನಿಗೆ ಸೇರಿತ್ತು, ಆದರೆ ಬೇರೆ ಬೇರೆ ಫೇಸಸ್ಸು. ಮೆನಿ ನ್ಯಾಷನಲ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ ವೆರ್ ಇನ್ಸ್ಪೈರ್ಡ್ ಬೈ ದ ಫಿಲಾಸಫಿ ಆಫ್ ವಿವೇಕಾನಂದ. ಸೊ ಮಹಾತ್ಮ ಗಾಂಧೀಜಿರವರು ವಿವೇಕಾನಂದರವರ ಒಂದು ತತ್ವಗಳಿಂದ ಪ್ರಭಾವಿತರಾಗ್ತಾರೆ. ಓಕೆ. In 1893, at the Chicago Conference of World Religion, Swami Vivekananda upheld the greatness of India by advocating tolerance of all religions and maintaining that all religions were true. ಸೊ ಚಿಕಾಗೋದಲ್ಲಿ ಒಂದು ಕಾನ್ಫರೆನ್ಸ್, ಒಂದು ಮೀಟಿಂಗ್ ನಡೆಯುತ್ತೆ 1893 ಆವಾಗ ಸ್ವಾಮಿ ವಿವೇಕಾನಂದರವರು ಚಿಕಾಗೋ ಹೋಗಿ ಅಲ್ಲಿ ಹೆಲೋ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕರೀತಾರೆ. ಸೊ ಅಲ್ಲಿ ಹೇಳಿಬಿಟ್ಟು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಹಿ ವಾಸ್ ಅ ರೋಲ್ ಮಾಡೆಲ್ ಟು ದ ಯೂತ್. ಸೊ ಎಲ್ಲ ಇಡೀ ವಿಶ್ವದ ಯುವಕರಿಗೆ ಇವರೊಬ್ಬರು ಒಂದು ಐಡಲ್ ಆಗಿರ್ತಾರೆ, ಒಂದು ರೋಲ್ ಮಾಡೆಲ್ ಆಗಿರ್ತಾರೆ. ನೆಕ್ಸ್ಟ್ ನೋಡೋಣ ಈಗ ಥಿಯೋಸಾಫಿಕಲ್ ಸೊಸೈಟಿ. ದ ಫೌಂಡರ್ಸ್ ಆಫ್ ದ ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜ್. ಸೊ ಥಿಯೋಸಾಫಿಕಲ್ ಸೊಸೈಟಿಗೆ ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಸಹ ಹೆಸರಿದೆ. ವೇರ್ ಮ್ಯಾಡಮ್ ಬ್ಲಾವೆಟ್ ಸ್ಕೈ ಆ್ಯಂಡ್ ಕಾಲೋನಲ್ H.S. ಆಲ್ಕಾಟ್. ಸೊ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜದ ಒಂದು ಸ್ಥಾಪಕರು ಯಾರ್ಯಾರಂದರೆ ಮ್ಯಾಡಮ್ ಬ್ಯಾಲ್ವರ್ಡ್ ಸ್ಕೈ ಮತ್ತು ಕಾಲೋನಲ್ H.S. ಆಲ್ಕಾಟ್. This society was founded on the principles of establishment of universal brotherhood, comparative study of ideology and exploration of natural principles and the latent energy of the individual. ಸೊ ಪ್ರತಿಯೊಂದು ಒಂದು ಯುವಕರ ಅಥವಾ ಪ್ರತಿಯೊಂದು ಮನುಷ್ಯರ ಒಂದು ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇತ್ತು, ಮತ್ತು ಇಡೀ ಒಂದು ವಿಶ್ವದಲ್ಲಿ ಬ್ರದರ್ಹುಡ್ ಫೀಲಿಂಗ್ ಅಂದರೆ ಬಾಯ್ ಫೀಲಿಂಗ್ಸ್ನ ಇಟ್ಕೊಳ್ಳೋವಂಥದ್ದು, ಮತ್ತು ಸ್ಟಡಿ ಆಫ್ ಐಡಿಯಾಲಜಿ ಅದ್ರ ಬಗ್ಗೆ ಹೇಳ್ತಾ ಇತ್ತು. Annie Besant, an Irish lady, started the activities of the Theosophical Society in India and gave it a new vitality. ಸೊ ಈ ಒಂದು ಥಿಯೋಸಫಿಕಲ್ ಸೊಸೈಟಿನ ನಡ್ಸ್ಕೊಂಡು ಹೋದವರು ಮುಂದೆ ಯಾರಂದರೆ ಅನ್ನಿ ಬೆಸೆಂಟ್. ಸೊ ಇವ್ರ ಹೆಸರು ಇವ್ರದ್ದೊಂದು ಫೋಟೋ, ಇವ್ರದ್ದೊಂದು ಭಾವಚಿತ್ರನ ಇಲ್ಲಿ ನೋಡ್ಬೋದು ನೀವು. ಓಕೆ. ಶಿ ಅರೋಸ್ಡ್ ಪ್ರೈಡ್ ಇನ್ ದ ಇಂಡಿಯನ್ ಕಲ್ಚರ್ ಥ್ರೂ ಹರ್ ಲೆಕ್ಚರ್ಸ್. ಸೊ ಅವರು ಇಂಡಿಯನ್ ಕಲ್ಚರ್ನ ಮೇಲೆತ್ತಿ ತೋರಿಸಿದ್ರು ಅವ್ರದ್ದೊಂದು ಲೆಕ್ಚರ್ಸಿಂದ, ಅವ್ರದ್ದೊಂದು ಪಾಠಗಳಿಂದ. ಶಿ ಅಟೆಂಪ್ಟೆಡ್ ಟು ಎಸ್ಟಾಬ್ಲಿಷ್ ಇಕ್ವಾಲಿಟಿ, ಯೂನಿವರ್ಸಲ್ ಬ್ರದರ್ಹುಡ್ ಆ್ಯಂಡ್ ಹಾರ್ಮನಿ ಇನ್ ದ ಸೊಸೈಟಿ. ಸೊ ಇಡೀ ವಿಶ್ವದಲ್ಲಿ ಅವರು ಸಮಾನತೆ ಮತ್ತು ಬಾಯ್ ಒಂದು ಫೀಲಿಂಗ್ಸು ಮತ್ತು ಹಾರ್ಮನಿ ಅಂದರೆ ಒಂದು ಒಳ್ಳೆಯ ಸೊಸೈಟಿಯನ್ನು ಸ್ಥಾಪಿಸೋಕ್ಕೆ ಟ್ರೈ ಮಾಡ್ತಾರೆ. ಅನ್ನಿ ಬೆಸೆಂಟ್ ಗೇವ್ ಅವರ್ ಫುಲ್ ಸಪೋರ್ಟ್ ಟು ದ ಫ್ರೀಡಮ್ ಸ್ಟ್ರಗಲ್. ಸೊ ಭಾರತೀಯ ಒಂದು ಸ್ವಾತಂತ್ರ್ಯ ಚಳುವಳಿಗೆ ಇವರು ಫುಲ್ ಸಪೋರ್ಟನ್ನು ಕೊಡ್ತಾರೆ ಅನ್ನಿ ಬೆಸೆಂಟ್. ಓಕೆ. ಶಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ ಕಾಲ್ ನ್ಯೂ ಇಂಡಿಯಾ. ಸೊ ಇವರು ಒಂದು ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡ್ತಾರೆ, ನ್ಯೂ ಇಂಡಿಯಾ ಅಂತ. ಇನ್ 1916 ಶಿ ಸ್ಟಾರ್ಟೆಡ್ ಹೋಮ್ ರೂಲ್ ಮೂವ್ಮೆಂಟ್. ಸೊ ಇವರು ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ, ಹೋಮ್ ರೂಲ್ ಚಳುವಳಿ ಅಂತ. ಶಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾಂಗ್ರೆಸ್ ಸೆಷನ್ ಇನ್ 1917. ಸೊ ಕಾಂಗ್ರೆಸ್ದು ಒಂದು ಸೆಷನ್ ಆಗಿರುತ್ತೆ, ಒಂದು ಮೀಟಿಂಗ್ ಆಗಿರುತ್ತೆ 1917, ನಿಮ್ಗೆ ಗೊತ್ತಿರುತ್ತೆ. ಸೊ ಅದರದ್ದು ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಶಿ ಕಾಂಟ್ರಿಬ್ಯೂಟೆಡ್ ಇಮೆನ್ಸ್ಲಿ ಟು ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೊ ಇಂಡಿಯನ್ ಫಿಲಾಸಫಿ ಅಂದರೆ ಇಂಡಿಯನ್ದು ಒಂದು ತತ್ವಗಳನ್ನು ಮತ್ತು ಇಂಡಿಪೆಂಡೆನ್ಸ್ ಸ್ಟ್ರಗಲಿಗೆ ಅವರು ಫುಲ್ ಹೆಚ್ಚಿನ ರೀತಿಯಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್. ಸೊ ಇದರ ಜೊತೆ ಈ ಒಂದು ಚಾಪ್ಟರ್ ಮುಗೀತು. ನಿಮಗೆ ಈ ಒಂದು ಚಾಪ್ಟರ್ ಕ್ಲೀನಾಗಿ ಅರ್ಥ ಆಗಿದ್ರೆ ಒಂದು ಒಳ್ಳೆಯ ಕಾಮೆಂಟ್ ಹಾಕಿ, ಮತ್ತು ಇಲ್ಲಿರೋಂಥ ಎಕ್ಸಸೈಸಸ್ನ ನೀವು ಸಾಲ್ವ್ ಮಾಡಿ, ನೀವೇ ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.